ಕನ್ನಡ ನಾಮಫಲಕದಲ್ಲಿ ಕಡ್ಡಾಯವಾಗಿ 60% ಮೀಸಲಾತಿ ಭಾಗವು ಕನ್ನಡ ಭಾಷೆಗೆ ಅಳವಡಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಶಾಪುರದಲ್ಲಿ ಒತ್ತಾಯ ಮಾಡಿದೆ. ತಾಲೂಕು ಅಧ್ಯಕ್ಷರಾದ ಅಂಬರೀಶ್ ಕಟ್ಟಿಮನಿ ವತಿಯಿಂದ ಪೌರಾಯುಕ್ತ ನಗರಸಭೆ ಕಾರ್ಯಾಲಯ, ಆರಕ್ಷಕ ಠಾಣೆ, ತಹಸೀಲ್ ಕಾರ್ಯಾಲಯ, ಶಾಪುರ ನಗರ ತಾಲೂಕು ಕಚೇರಿಗಳಲ್ಲಿ ಮನವಿ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಪ್ರಧಾನ ಕಾರ್ಯದರ್ಶಿ ದೇವು ನಂಗನಾರ್, ಆಂಜನೇಯ ಉಪಾಧ್ಯಕ್ಷರು, ಯುವ ಘಟಕ ತಾಲೂಕು ಅಧ್ಯಕ್ಷ ಬಸು ನಾಯ್ಕೋಡಿ, ಪ್ರಧಾನ ಕಾರ್ಯದರ್ಶಿ ದೇವು ಹಾಲಬಾವಿ, ಸುರೇಶ್ ನಾಯಕ್, ಪವನ್, ಶಿವಕುಮಾರ್, ಮೌನೇಶ್, ಸುನೀಲ್ ಹಳಿಸಗರ್, ತಾಯಪ್ಪ ಶಾಸ್ತ್ರಿ, ಅಣಬಿ, ರಾಜುಗೋಗಿ, ಶಿವಕುಮಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಸಂಗಮೇಶ್ ಕುಂಬಾರ್, RJ32 ಕನ್ನಡ ನ್ಯೂಸ್, ಶಾಪುರ. ಸರ್ಕಾರಿ ಹಾಗೂ ಇನ್ನಿತರ ಅಂಗಡಿಗಳ ನಾಮಫಲಕಗಳು ಮತ್ತು ಸರ್ಕಾರಿ ಅನುದಾನ ಮತ್ತು ಖಾಸಗಿ ಶಾಲೆಗಳ ನಾಮಫಲಕಗಳಲ್ಲಿ ಸೇರಿದ 60% ಕನ್ನಡ ಭಾಷೆಯನ್ನು ಬಳಸಬೇಕೆಂದು ನೋಟಿಸ್ ನೀಡುವ ಮೂಲಕ ಕನ್ನಡ ಉಳಿಸುವ ಪ್ರಾಮಾಣಿಕ ಪ್ರಯತ್ನ ಮುಂದಾಗಬೇಕೆಂದು ತಮ್ಮಲ್ಲಿ ಮನವಿ ಮೂಲಕ ನಗರ ಹಾಗೂ ಗ್ರಾಮೀಣ ಭಾಗದ ಎಲ್ಲ ಭಾಗಗಳಲ್ಲಿ ಈ ನಿಯಮವನ್ನು ಜಾರಿಗೊಳಿಸಲು ಆಗ್ರಹಿಸುತ್ತೇವೆ. ಈ ಹಿಂದೆಯೂ ಯುವ ಘಟಕದ ವತಿಯಿಂದ ಈ 23/2025 ಮನವಿ ಸಲ್ಲಿಸಿದ್ದೀವಿ. ಬಟ್ ಅದು ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತು ಅಧ್ಯಕ್ಷರಿಗೆ ಅದು ಒಂದು ಏನು ಆಯ್ತಲ್ಲ ಆದ್ದರಿಂದ ತಾವು